ನಮಸ್ಕಾರ ಸ್ನೇಹಿತರೆ. ವರನಟ ಡಾಕ್ಟರ್ ರಾಜ್‌ಕುಮಾರ್ ಅವರ ಮೊದಲ ಮೊಮ್ಮಗ ಷಣ್ಮುಖ ಗೋವಿಂದರಾಜ್ ಅವರ ನಟನೆಯ ನಿಂಬಿಯ ಬನದ ಮ್ಯಾಗ ಸಿನಿಮಾ ಈಚೆಗೆ ಬಿಡುಗಡೆಯಾಗಿದೆ. ಸಿನಿಮಾ ತೆರೆ ಕಂಡಾಗ ಷಣ್ಮುಖ ಅವರನ್ನ ಟ್ರೋಲ್ ಮಾಡಲಾಗಿತ್ತು. ಆ ರೀತಿ ಟ್ರೋಲ್ ಮಾಡುವವರ ಬಗ್ಗೆ ಷಣ್ಮುಖ ಗೋವಿಂದರಾಜ್ ಈಗ ಪ್ರತಿಕ್ರಿಯಿಸಿದ್ದಾರೆ. ನಾನು ಇರೋದು ಹೀಗೆ, ದೇವರ ಸೃಷ್ಟಿ ಅದು ಎಂದು ಷಣ್ಮುಖ ಹೇಳಿದ್ದಾರೆ. ಡಾಕ್ಟರ್ ರಾಜ್‌ಕುಮಾರ್ ಮತ್ತು ಪಾರ್ವತಮ್ಮ ರಾಜ್‌ಕುಮಾರ್ ದಂಪತಿಯ ಮೊದಲ ಮೊಮ್ಮಗ ಷಣ್ಮುಖ ಗೋವಿಂದರಾಜ್ ಈಗ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಅವರ ನಟನೆಯ ನಿಂಬಿಯ ಬನದ ಮ್ಯಾಗ ಸಿನಿಮಾ ಕಳೆದ ತಿಂಗಳು ತೆರೆಕಂಡಿತ್ತು. ಈ ನಡುವೆ ಷಣ್ಮುಖ ಗೋವಿಂದರಾಜ್ ಅವರನ್ನ ಕೆಲವರು ಟ್ರೋಲ್ ಮಾಡಿದ್ದಾರೆ. ಆ ಬಗ್ಗೆ ಷಣ್ಮುಖ ಮಾತನಾಡಿದ್ದಾರೆ. ನನ್ನ ಆಕಾರದ ಬಗ್ಗೆ, ಹಾವಭಾವದ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ನಾನು ಇರೋದು ಹೀಗೆ, ದೇವರು ಸೃಷ್ಟಿ ಅದು. ಒಳ್ಳೆದು ಕೆಟ್ಟದು ಎರಡೂ ಇರುತ್ತದೆ. ಎಲ್ಲವನ್ನ ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಕೆಲವರು ನನಗೆ ಪಾಸಿಟಿವ್ ಆಗಿಯೂ ಫೀಡ್‌ಬ್ಯಾಕ್ ಕೊಟ್ಟಿದ್ದಾರೆ. ನನ್ನ ನಟನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಿಳಿಸಿದ್ದಾರೆ. ನನ್ನ ತಂದೆ ಕೂಡ ಕೆಲ ಸಲಹೆಗಳನ್ನ ಕೂಡ ನೀಡಿದ್ದಾರೆ ಎಂದು ಷಣ್ಮುಖ ಗೋವಿಂದರಾಜ್ ಹೇಳಿದ್ದಾರೆ. ನಿಂಬಿಯ ಬನದ ಮ್ಯಾಗ ಸಿನಿಮಾದ ಇಂಟರ್ವಲ್ ನಲ್ಲಿ ಒಂದು ಸೀನ್ ಇದೆ. ನಾನಲ್ಲಿ ಭಯ ಪಡಬೇಕಿತ್ತು. ಅದನ್ನು ನೋಡಿದ ನನ್ನ ಸ್ನೇಹಿತರೊಬ್ಬರು ಆ ಸೀನ್ ಅನ್ನ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು. ಆ ಭಯ ಮುಖದಲ್ಲಿ ಇನ್ನೂ ಜಾಸ್ತಿ ಕಾಣ್ಬೇಕಿತ್ತು ಎಂದು ಸಲಹೆ ನೀಡಿದರು. ಇಲ್ಲಿ ಪರ್ಫೆಕ್ಟ್ ಅಂತ ಯಾರೂ ಇಲ್ಲ ಎಂದು ಷಣ್ಮುಖ ಹೇಳಿದ್ದಾರೆ. ಟ್ರೋಲ್ ಅನ್ನೋದನ್ನ ಸಿನಿಮಾಗೆ ಬಂದಾಗಿನಿಂದ ಅಲ್ಲ, ಯಾವಾಗಿನಿಂದಲೋ ನೋಡ್ತಾನೆ ಇದ್ದೇನೆ. ಸ್ಕೂಲ್ ಟೈಮ್ ನಲ್ಲಿ ನನ್ನನ್ನು ರೇಗಿಸ್ತಿದ್ರು. ಆಗ ಬೇಜಾರಾಗ್ತಿತ್ತು. ಈಗಲೂ ಬೇಜಾರಾಗುತ್ತದೆ. ಆದ್ರೆ ಈಗ ಅಭ್ಯಾಸ ಆಗಿದೆ. ಇದು ಜೀವನದ ಒಂದು ಭಾಗ ಆಗಿದೆ. ಸ್ಟಾರ್ ಕುಟುಂಬದಲ್ಲಿ ಇರುವಾಗ ಟ್ರೋಲ್ ಅನ್ನೋದು ಒಂದು ಭಾಗವಾಗಿ ಬರುತ್ತದೆ. ಅದನ್ನು ಸ್ವೀಕಾರ ಮಾಡಬೇಕು ಎಂದು ನನ್ನ ಹೆಂಡತಿ ಕೂಡ ಹೇಳ್ತಿರ್ತಾಳೆ. ಆದ್ರೆ ಹೆಂಡತಿಗೂ ಬೇಜಾರಾಗುತ್ತಿರುತ್ತದೆ. ತೆಗಳುವವರು ಇರುವಾಗ ಪ್ರೀತಿ ಮಾಡುವವರು ಇರ್ತಾರೆ, ತಲೆ ಕೆಡಿಸ್ಕೊಳ್ಬೇಡ ಎಂದು ಅವಳಿಗೆ ಹೇಳ್ತಿರ್ತೇನೆ ಎನ್ನುತ್ತಾರೆ ಷಣ್ಮುಖ ಗೋವಿಂದರಾಜ್. ಸ್ನೇಹಿತರೆ, ಈ ರೀತಿಯ ಟ್ರೋಲ್ ಮಾಡುವವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.